ವಾರ್ತೆಯ ಮುಖ್ಯಾಂಶಗಳು. ಸಿದ್ದಾಪುರ ತಾಲೂಕಿನ ಸಹಕಾರಿ ಸಂಘಗಳಿಂದ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಮನವಿ. ಜಾತ್ರೆ ಸುವ್ಯವಸ್ಥೆಗಾಗಿ 1000ಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಎಸ್ಪಿ ದೀಪನ್. ಮಳಗಿ ಸಮೀಪ ಕೊಳಗಿ ಕ್ರಾಸ್ನಲ್ಲಿ ಮಹಿಳೆಯೊಬ್ಬಳ ಶವ ರುಂಡದಿಂದ ಮುಂಡ ಬೇರ್ಪಟ್ಟ ನಗ್ನ ಸ್ಥಿತಿಯಲ್ಲಿ ಪತ್ತೆ. ಶಿರಸಿಯ ಬೆಳಲೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭದಲ್ಲಿ ಅಶ್ವಿನ್ ಭೀಮಣ್ಣ ನಾಯ್ಕ ಭಾಗಿ. ಶಿರಸಿ ಸಿದ್ದಾಪುರ ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರಾಗಿ ಅರಮನೆ ಕಾರ್ತಿಕ್ ನೇಮಕ. ಶಿರಸಿ ಮತ್ತು ಸಿದ್ದಾಪುರ ಅವಳಿ ತಾಲೂಕುಗಳಲ್ಲಿ ಕನ್ನಡದ ಕಹಳೆ ಮೊಳಗಿಸಲು ಕನ್ನಡ ನಾಡು ನುಡಿ ಜಲದ ರಕ್ಷಣೆಗಾಗಿ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ಹೊಸ ಸಾರಥಿಯಾಗಿ ಯುವ ಉತ್ಸಾಹಿ ಮತ್ತು ಸಂಘಟನಾ ಚತುರ ಅರಮನೆ ಕಾರ್ತಿಕರನ್ನು ಶಿರಸಿ ಸಿದ್ದಾಪುರ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ ನೇಮಕಾತಿಯು ಕರವೇ ಚಟುವಟಿಕೆಗಳಿಗೆ ಹೊಸ ಹುರುಪು ನೀಡಲಿದೆ ಎಂಬ ನಿರೀಕ್ಷೆ ಮೂಡಿಸಿದೆ. ಶಿರಸಿ ತಾಲೂಕಿನ ಬೆಳಲೆ ಗ್ರಾಮದ ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭವು ಅತ್ಯಂತ ಸಂಭ್ರಮದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರ ಪುತ್ರ ಹಾಗೂ ಯುವ ಮುಖಂಡ ಅಶ್ವಿನ್ ಭೀಮಣ್ಣ ನಾಯ್ಕ ಅವರು ಪಾಲ್ಗೊಂಡು ಶಂಕುಸ್ಥಾಪನೆ ನೆರವೇರಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು. ದೇವಸ್ಥಾನದ ಪುನರ್ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿದ್ದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅಶ್ವಿನ್ ನಾಯ್ಕ ಅವರು ಭಾಗವಹಿಸಿ ಭಕ್ತಿ ಸಮರ್ಪಿಸಿದರು. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆ ಸುವ್ಯವಸ್ಥೆಯೊಂದಿಗೆ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯಿಂದ 924 ಪೊಲೀಸ್ ಸಿಬ್ಬಂದಿ 200 ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಎಂದು ಎಸ್ಪಿ ದೀಪನ್ ಎಂಎನ್ ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐ ನಾಗಪ್ಪ ಬಿ ಇತರರು ಇದ್ದರು. ಎಲ್ಲ ಜ್ಯುವೆಲ್ಲರಿಗೆ ನಾವು ಸ್ಟ್ಯಾಂಡ್ ಗಾರ್ಡ್ಸ್ ಕೂಡ ಆರ್ಮ್ಡ್ ಗಾರ್ಡ್ಸ್ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ ನಾವು ಸಂಚಾರದ ಇದಕ್ಕೆ ನೋಡೋದ್ರಲ್ಲಿ ನಾವು ಟೋಟಲಿ 25 ಲಘು ಮತ್ತೆ ಭಾರಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ 25 ಜಾಗಗಳು ತಾಲೂಕಿನಾದ್ಯಂತ ಅಡಿಕೆ ಬೆಳೆ ಹಾಗೂ ಮರಕ್ಕೆ ತಗುಲಿರುವ ಭೀಕರ ರೋಗ ಬಾಧೆ ಹಾಗೂ ಇಳುವರಿ ಕುಸಿತದಿಂದ ರೈತ ಸಮುದಾಯ ಕಂಗಾಲಾಗಿದ್ದು ಅವರ ನೆರವಿಗೆ ಧಾವಿಸುವಂತೆ ಕೋರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪರವಾಗಿ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು. ನಗರದ ಸುಪ್ರಿಯಾ ಹೋಟೆಲ್ನಲ್ಲಿ ಶನಿವಾರ ಮನವಿ ಸಲ್ಲಿಸಿದ ಸಿದ್ದಾಪುರ ತಾಲೂಕಿನ ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಈ ಹಕ್ಕೊತ್ತಾಯ ಮಾಡಿದರು. ಮಳಗಿ ಸಮೀಪ ಕೊಳಗಿ ಕ್ರಾಸ್ನಲ್ಲಿ ಮಹಿಳೆಯೊಬ್ಬಳ ಶವ ರುಂಡದಿಂದ ಮುಂಡ ಬೇರ್ಪಟ್ಟ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸಂಜೆ ಕಟ್ಟಿಗೆ ತರಲು ಹೋದ ಮಹಿಳೆ ಒಬ್ಬರ ಕಣ್ಣಿಗೆ ಮಹಿಳೆಯ ಶವ ಕಂಡ ನಂತರ ಸುದ್ದಿಯಾಗಿದೆ. 35ರಿಂದ 40 ವರ್ಷದ ವಯಸ್ಸಿನ ಮಹಿಳೆ ಎನ್ನಲಾಗುತ್ತಿದ್ದು ಮಹಿಳೆಯ ಮುಂಡ ಮಾತ್ರ ಇದ್ದು ರುಂಡ ಪತ್ತೆಯಾಗಿಲ್ಲ. ಮಳಗಿ ಮುಂಡಗೋಡ್ ಹೆದ್ದಾರಿ ಕೊಳಗಿ ಕ್ರಾಸ್ ಒಳಗೆ ಸುಮಾರು 200 ಮೀಟರ್ ದೂರದಲ್ಲಿ ಈ ಶವ ಪತ್ತೆಯಾಗಿದೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮಹಿಳೆಯ ಗುರುತು ಇದುವರೆಗೂ ಪತ್ತೆಯಾಗಿಲ್ಲ.